ಭರಣಿ ನಕ್ಷತ್ರದ 1ನೇ ಪಾದದಲ್ಲಿ ಹುಟ್ಟಿದ್ರು ಏನು ದೋಷ ಇಲ್ಲ, 2ನೇ ಪಾದದಲ್ಲಿ ಹುಟ್ಟಿದ್ರು ದೋಷ ಇಲ್ಲ, 4ನೇ ಪಾದದಲ್ಲಿ ಹುಟ್ಟಿದ್ರು ದೋಷ ಇಲ್ಲ, ಆದ್ರೆ 3ನೇ ಪಾದದಲ್ಲಿ ಹುಟ್ಟಿದ್ರೆ ದೋಷ ಇದೆ. ಮಗು ಹುಟ್ಟಿದ್ಬೇಕಾದ್ರೆ 3 ತಿಂಗಳು ಒಳಗಡೆ ಮಾಡೋ ಅವಕಾಶ ಇದ್ರೆ ಮಾಡಬಹುದು. ಅಕಸ್ಮಾತ್ ಏನಾದ್ರು ವಯಸ್ಸಾಗಿದೆ, ಒಂದು 20-30 ವರ್ಷ ಆಗಿರ್ಬೋದು, ನಮ್ಮ ಕಾರ್ಯಕ್ರಮ ನೋಡ್ತಾ ವೀಕ್ಷಕರಿಗೆ ಈಗ ಅರಿವಾಗಿರ್ಬೋದು, ಹೌದು ನಂದು ಭರಣಿ ನಕ್ಷತ್ರ ಇದೆ, 3ನೇ ಪಾದ ಇದೆ, ನಾವೀಗ ಪರಿಹಾರ ಮಾಡ್ಕೊಳ್ಬೋದಾ? ನಿಮ್ಗೆ ಆ ನಕ್ಷತ್ರ ದೋಷ ಪರಿಹಾರವನ್ನ ಮಾಡಿಲ್ಲ ಅಂದ್ರೆ ಈಗ ಕೂಡ ನೀವು ಮಾಡ್ಬೋದು. ಭರಣಿ ನಕ್ಷತ್ರ, ಭರಣಿ ನಕ್ಷತ್ರಕ್ಕೆ ಕೂಡ ದೋಷವನ್ನ ಹೇಳಿದ್ದಾರೆ. ಭರಣಿ ನಕ್ಷತ್ರ ಬಂದು ಶುಕ್ರನ ನಕ್ಷತ್ರ, ಮಹಾಲಕ್ಷ್ಮಿಯ ನಕ್ಷತ್ರ ಅಂತ ಕರಿತೀವಿ ನಾವು. ಅಂದ್ರೆ ಶುಕ್ರ ಇಸ್ ಇಂಡಿಕೇಟ್ ಲಕ್ಷ್ಮಿ. ಅದರಿಂದ ಭರಣಿ ನಕ್ಷತ್ರ ನೋಡಿ, ಭರಣಿ ನಕ್ಷತ್ರದ 1ನೇ ಪಾದ, 2ನೇ ಪಾದ, 4ನೇ ಪಾದ ದೋಷ ಹೇಳಿಲ್ಲ. 1ನೇ ಪಾದದಲ್ಲಿ ಹುಟ್ಟಿದ್ರು ಏನು ದೋಷ ಇಲ್ಲ, 2ನೇ ಪಾದದಲ್ಲಿ ಹುಟ್ಟಿದ್ರು ದೋಷ ಇಲ್ಲ, 4ನೇ ಪಾದದಲ್ಲಿ ಹುಟ್ಟಿದ್ರು ದೋಷ ಇಲ್ಲ, ಆದ್ರೆ 3ನೇ ಪಾದದಲ್ಲಿ ಹುಟ್ಟಿದ್ರೆ ದೋಷ ಇದೆ. ಏನ್ ದೋಷ ಹೇಳ್ತಾರವರು? 3ನೇ ಪಾದದಲ್ಲಿ ಜನನವಾದರೆ ಮಗುವಿಗೆ ರೋಗ ಉಂಟು ಅಂತ ಹೇಳ್ತಾರೆ. ಅಂದ್ರೆ ಮಗುವಿಗೆ ಚಿಕ್ಕ ವಯಸ್ಸಿಂದಾನೆ ಅನೇಕ ರೀತಿಯ ಹೆಲ್ತ್ ಪ್ರಾಬ್ಲಮ್ಗಳು ಶುರುವಾಗುತ್ತಂತೆ. ಅದರಲ್ಲೂ ಕೂಡ ಜೆನೆಟಿಕ್ ಪ್ರಾಬ್ಲಮ್, ಅಂದ್ರೆ ಅವ್ರ ವಂಶದಲ್ಲಿ ಇರುವಂತಹ ಕಾಯಿಲೆಗಳು ಆ ಮಗುವಿನಲ್ಲಿ ವಿಪರೀತವಾಗಿ ಬಾಧೆಯನ್ನ ಕೊಡುತ್ತಂತೆ. ಅದಕ್ಕೋಸ್ಕರ ಭರಣಿ ನಕ್ಷತ್ರ 3ನೇ ಪಾದದಲ್ಲಿ ಯಾರೆಲ್ಲ ಜನನ ಆಗಿರ್ತಾರೋ ಅವ್ರಿಗೆ ಮಗುವಿಗೆ ತೊಂದರೆ, ಮಗುವಿನ ಆರೋಗ್ಯದ ಮೇಲೆ ಅದು ಪರಿಣಾಮವನ್ನ ಬೀರುತ್ತೆ. ಅವ್ರೇನ್ ಮಾಡ್ಬೇಕು ಅಂದ್ರೆ, ಮಗು ಹುಟ್ಟಿದ 3 ತಿಂಗಳೊಳಗಾಗಿ ಒಂದು ಭರಣಿ ನಕ್ಷತ್ರ ಜಾನನ ಶಾಂತಿಯನ್ನ ಮಾಡಿಸ್ಬೇಕು. ಅದರ ಅಧಿಪತಿ ಶುಕ್ರ ಆಗಿರೋದ್ರಿಂದ ಶುಕ್ರನಿಗೆ ವಿಶೇಷ ಪರಿಹಾರವನ್ನ, ಪೂಜೆ, ಅನುಕೂಲ ಆದ್ರೆ ಜಪ ಹೋಮಾದಿಗಳನ್ನ ಮಾಡ್ಕೊಳ್ಳಿ. ಹೋಮಾದಿಗಳನ್ನ ಮಾಡ್ಕೊಳ್ಳೋಷ್ಟು ಹಣ ಇಲ್ಲ ಅಂದ್ರೆ ಪೂಜೆ ಮಾಡ್ಕೊಂಡು ಅವರೆಕಾಳು ದಾನ ಮಾಡ್ಬೇಕು ಮತ್ತು ಬಿಳಿ ವಸ್ತ್ರವನ್ನ ದಾನ ಮಾಡ್ಬೇಕು. ವಿಶೇಷವಾಗಿ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರುವಂತವ್ರಿಗೆ ತಾಮ್ರದ ಪಾತ್ರೆ ದಾನ ಮಾಡ್ಬೇಕು. ಮಗು ಕೈಲಿ ಮುಟ್ಸಿ ಆ ತಾಮ್ರದ ಪಾತ್ರೆಯನ್ನ ಆ ಪೂಜೆ ಎಲ್ಲ ಆದ್ಮೇಲೆ ದಾನ ಮಾಡಬೇಕು. ಇದರಿಂದ ಅವರಿಗೆ ದೋಷಗಳು ನಿವಾರಣೆ ಆಗುತ್ತೆ. ನೋಡಿ, ನಾವಿಲ್ಲಿ ಏನ್ ತಿಳ್ಕೊಬೇಕು ಅಂದ್ರೆ, ಸಮಸ್ಯೆಯನ್ನು ಹೇಳಿದ್ದಾರೆ, ಅದಕ್ಕೆ ಪರಿಹಾರವನ್ನು ಕೂಡ ಹೇಳಿದ್ದಾರೆ. ಇದನ್ನ ಮಾಡ್ಕೊಳ್ಳೋದ್ರಿಂದ ನಿನಗೆ ಪರಿಹಾರ ಆಗತ್ತಪ್ಪ ಅಂತ. ಇದು ಮಾಡ್ಕೊಳ್ಳೋದಿದ್ರೆ ಏನಾಗುತ್ತೆ? ಸಮಸ್ಯೆ ಆಗುತ್ತೆ. ಹೆಂಗ್ ಹೇಳ್ಬಿಡ್ತೀರಾ ನೀವು? ಅನುಭವದಿಂದ ಗೊತ್ತಾಗುತ್ತೆ. ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರವನ್ನ ನಾವು ಯಾವಾಗ್ಲೂ ಏನ್ ಹೇಳ್ತೀವಿ ಅಂದ್ರೆ ಅನುಭವ ಶಾಸ್ತ್ರ. ನೀನ್ ಅದನ್ನ ಅನುಭವಿಸಿದಾಗ್ಲೇ ಗೊತ್ತಾಗುವಂಥದ್ದು. ಈಗ ಬೆಂಕಿ ಅಲ್ಲಿದೆ ಆಯ್ತಾ, ಬೆಂಕಿ ಮುಟ್ಬೇಡಪ್ಪ ಸುಡುತ್ತೆ ಅಂತ ನಾವ್ ಹೇಳ್ತೀವಿ. ಅದ್ ಹೆಂಗ್ ಸುಟ್ಬಿಡುತ್ತೆ? ಇಲ್ಲ, ಅನುಭವ ಯಾವಾಗ ಆಗತ್ತೆ? ಆಕಸ್ಮಿಕವಾಗಿ ನಿಮ್ಗೆ ಬೆಂಕಿ ಸುಟ್ಟಾಗ ಅದು ಅನುಭವ ಆಗುತ್ತೆ. ಅದಕ್ಕೆ ಇಲ್ಲಿ ಬರುವಂತಹ ಒಳ್ಳೇದು ಕೆಟ್ಟದ್ದು ಎಲ್ಲವೂ ಕೂಡ ಬಹಳ ಮುಖ್ಯವಾಗಿ ಅನುಭವದಿಂದ ನಾವು ತಿಳ್ಕೊಬೇಕಾಗ್ತದೆ. ಅದರಿಂದ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರುವಂತವ್ರು 3 ತಿಂಗಳು ಒಳಗಾಗಿ, ಅಂದ್ರೆ ಮಗು ಹುಟ್ಟಿದ 3 ತಿಂಗಳ ಒಳಗಾಗಿ ನೀವು ಭರಣಿ ನಕ್ಷತ್ರ ಜನನ ಶಾಂತಿಯನ್ನ ಮಾಡಿ. ಇನ್ನ ಗುರುಜಿ, ಈಗ ಮಗು ಹುಟ್ಟಿದ್ಬೇಕಾದ್ರೆ 3 ತಿಂಗಳು ಒಳಗಡೆ ಮಾಡೋ ಅವಕಾಶ ಇದ್ರೆ ಮಾಡಬಹುದು. ಅಕಸ್ಮಾತ್ ಏನಾದ್ರು ವಯಸ್ಸಾಗಿದೆ, ಒಂದು 20-30 ವರ್ಷ ಆಗಿರ್ಬೋದು, ನಮ್ಮ ಕಾರ್ಯಕ್ರಮ ನೋಡ್ತಾ ವೀಕ್ಷಕರಿಗೆ ಈಗ ಅರಿವಾಗಿರ್ಬೋದು, ಹೌದು ನಂದು ಭರಣಿ ನಕ್ಷತ್ರ ಇದೆ, 3ನೇ ಪಾದ ಇದೆ, ನಾವೀಗ ಪರಿಹಾರ ಮಾಡ್ಕೊಳ್ಬೋದಾ ಅನ್ನೋ ಪ್ರಶ್ನೆ ಮೂಡ್ ಬಂದ್ರೆ ಅದಕ್ಕೆ ಉತ್ತರ? ತುಂಬಾ ಒಳ್ಳೆ ಪ್ರಶ್ನೆ ಇದು. ಇದು ತುಂಬಾ ಜನಕ್ಕೆ ಆಗಿರುತ್ತೆ, ಚಿಕ್ಕ ವಯಸ್ಸಲ್ಲಿ ಮಾಡ್ಸಿರಲ್ಲ. ಬಟ್ 3 ತಿಂಗಳೊಳಗಾಗಿ ಮಾಡುವಂತದ್ದು ತುಂಬಾ ಒಳ್ಳೇದು. ಅಕಸ್ಮಾತ್ ನನಗೆ 30 ಅಲ್ಲ 50 ವರ್ಷ ಆಗ್ಬಿಟ್ಟಿದೆ, ನನ್ಗೆ ಹೆಲ್ತ್ ಪ್ರಾಬ್ಲಮ್ಸ್ ಇದೆ ಅಂದ್ರೆ ನೀವು ನೆನಪಿಸ್ಕೊಳ್ಳಿ, ನಿಮ್ಗೆ ಆ ನಕ್ಷತ್ರ ದೋಷ ಪರಿಹಾರವನ್ನ ಮಾಡಿಲ್ಲ ಅಂದ್ರೆ ಈಗ ಕೂಡ ನೀವು ಮಾಡ್ಬೋದು. ಅವತ್ತಿನ ದಿನ, ಅಂದ್ರೆ ಆ ನಕ್ಷತ್ರ ಯಾವತ್ತು ಬರುತ್ತೋ ಅವತ್ತಿನ ದಿನ ನೀವು ಆ ಪರಿಹಾರವನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಆ ದೋಷಗಳು ನಿವಾರಣೆ ಆಗುತ್ತೆ.